ಲಿಂಗಾಯತ ಮಠಾಧೀಶರ ಬಗ್ಗೆ ವಕ್ತಾರರೊಬ್ಬರು ಮಾಡಿರುವ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಒಂದೆಡೆ ಲಿಂಗಾಯತ ಸ್ವಾಮೀಜಿಗಳು ಸಮಾಜಕ್ಕಾಗಿ 10 ಕಾಲೇಜುಗಳಿಗೆ ಸ್ಥಾಪನೆ ಮಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹಾಭಿವೃದ್ಧಿ ತಂದುಕೊಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಮತ್ತೊಂದೆಡೆ ಕೆಲವು ಪೀಠಾಧಿಪತಿಗಳ ವಿರುದ್ಧ ಕೋಟಿ ಆಸ್ತಿ ಹೊಂದಿದ್ದಾರೆ ಎಂಬ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇದಲ್ಲದೆ ಮಹಾನ್ ತ್ಯಾಗಿಗಳಾದ ಶ್ರೀ ಸಿದ್ಧಗಂಗಾ ಮಠಾಧೀಶರ ಬಗ್ಗೆ ಗೌರವವಿಲ್ಲದೆ ಅವನು ಇವನು ಸತ್ತ ಹಾಗೆ ಎನ್ನುವಂತೆ ಹಗುರವಾಗಿ ಮಾತನಾಡಲಾಗುತ್ತಿದೆ ಎಂದರು. ಅವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮಠಾಧೀಶರ ಸೇವಾ ಪರಂಪರೆ ಮತ್ತು ಅವರ ಬಗ್ಗೆ ಉದಯಿಸುತ್ತಿರುವ ಅಸಡ್ಡೆಯ ಧೋರಣೆಯ ನಡುವೆ ಈ ಹೇಳಿಕೆಗೆ ಇದೀಗ ರಾಜಕೀಯ ಸಾಮಾಜಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಲಿಂಗಾಯತ ಸಮುದಾಯ ಮತ್ತು ಮಠಾಧೀಶರನ್ನು ಕುರಿತು ವಕ್ತಾರರೊಬ್ಬ ಹೇಳಿಕೆ ಇದೀಗ ವಿವಾದಕ್ಕೆ ದಾರಿಯಾಗಿ ಸಮುದಾಯದ ಅನೇಕ ಸ್ವಾಮೀಜಿಗಳು ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡಿದ್ದು 10 ಕಾಲೇಜುಗಳವರೆಗೆ ಸ್ಥಾಪನೆ ಮಾಡಿ ಹಿಂದಿನ ಪೀಳಿಗೆಯಿಂದ ಬಂದ ಶಿಕ್ಷಣ ಪರಂಪರೆಯನ್ನು ಇನ್ನಷ್ಟು ಬಲಪಡಿಸುತ್ತಿದ್ದಾರೆ. ಆದರೆ ಇದೇ ವೇಳೆ ಕೆಲವು ಪೀಠಾಧಿಪತಿಗಳ ವಿರುದ್ಧ ಅವರು ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಎಂಬ ಗಂಭೀರ ಆರೋಪಗಳನ್ನು ಅವರು ಮಾಡುತ್ತಿದ್ದಾರೆ. ಅದರ ಜೊತೆಗೆ ಮಠದ ಪರಂಪರೆಯ ಮಹಾನ್ ತ್ಯಾಗಿಗಳು ಸಮಾಜ ಸೇವೆಯಲ್ಲಿ ಮಾದರಿಯಾಗಿದ್ದ ಸಿದ್ಧಗಂಗಾ ಮಠಾಧೀಶರ ಬಗ್ಗೆ ಇತ್ತೀಚೆಗೆ ಗೌರವವಿಲ್ಲದ ರೀತಿಯಲ್ಲಿ ಮಾತನಾಡಲಾಗುತ್ತಿದೆ ಎಂಬ ಆಕ್ರೋಶವನ್ನು ವಕ್ತಾರರು ಹೊರಹಾಕುತ್ತಿದ್ದಾರೆ. ನಡೆದಾಡುವ ದೇವರು ಎಂದು ಕರೆಯಲ್ಪಟ್ಟ ಸಿದ್ಧಗಂಗಾ ಶ್ರೀಗಳಂತಹ ಮಹಾತ್ಮರನ್ನು ಅವನು ಇವನು ಸತ್ತ ಎನ್ನುವಂತಹ ಹಗುರವಾಗಿ ಉಲ್ಲೇಖಿಸಲಾಗುತ್ತಿದೆ. ಸಮುದಾಯ ನಿರ್ಮಾಣಕ್ಕೆ ಜೀವವನ್ನೇ ಅರ್ಪಿಸಿರುವ ಮಠಾಧೀಶರ ಪರಂಪರೆಗೆ ಇದು ನೋವುಂಟು ಮಾಡುವ ವಿಚಾರ ಎಂದು ಅವರು ಹೇಳಿದ್ದಾರೆ. ಶಿಕ್ಷಣದಿಂದ ಸೇವೆಯವರೆಗೆ ಲಿಂಗಾಯತ ಮಠಗಳ ಕೊಡುಗೆ ಒಂದೆಡೆ ಬೆಳಕು ಚೆಲ್ಲುತ್ತಿದ್ದರೆ ಮತ್ತೊಂದೆಡೆ ಉದಯಿಸುತ್ತಿರುವ ಆರೋಪಗಳು ಮತ್ತು ಗೌರವ ಕೊರತೆಯ ಮಾತುಗಳು ಈಗ ಹೊಸ ಚರ್ಚೆಗಳಿಗೆ ಕಾರಣವಾಗಿದ್ದಾರೆ. ಇವೆಲ್ಲ ವಿಷಯಗಳನ್ನ ಆಲಿಸುವಂತಹ ನೆಟ್ಟಿಗರು ಆ ವೈದಿಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ.